ಕ್ಷೇತ್ರ ಅಂದಿನ ದಿವಸಕ್ಕೆ ಸರಸೀಪುರಂಬ ಕ್ಷೇತ್ರದಲ್ಲಿ ನೆಲೆಸಿದ ವೀರಭದ್ರ ನೆಲೆಸಿರುವ ಕಾಲದಲ್ಲಿ ಶ್ರೀ ಗುರು ಬಸವೇಶ್ವರನ್ನು ತಿರುಗಾಡುತ್ತಾ ವಿಶ್ರಾಂತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಕೈಯಲ್ಲಿರುವ ಜೋಳಿಗೆಯನ್ನು ಬೆತ್ತವನ್ನು ವೀರಭದ್ರನ ಗುಡಿಯ ಮುಂದೆ ನಿಂತುಕೊಂಡು, ಹೇ ವೀರಭದ್ರ, ನಾನು ನೆಲೆಸಿರುವಂತಹ ಜೋಳಿಗೆ ಬೆತ್ತವನ್ನು ಇಲ್ಲಿ ಇಟ್ಟು ಹೊರಗಡೆ ವಿಶ್ರಾಂತಿ ಪಡೆದು ಬರುವೆನೆಂದು ಹೇಳುತ್ತಾ ಆಗಲಾಗಿ ಗಂಡುಗಲಿ ವೀರಭದ್ರನು ಸಣ್ಣದಾದ ಬೆತ್ತವು ಜೋಳಿಗೆಯು ಗುಡಿಯ ಯಾವುದೇ ಮೂಲೆಯಲ್ಲಿಟ್ಟರೆ ಏನಾಗುವುದೆಂದು ತಿಳಿದು ವೀರಭದ್ರ ಒಪ್ಪಿಕೊಂಡವನಾಗಿ ವಿಶ್ರಾಂತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಶ್ರೀ ಗುರು ಬಸವೇಶ್ವರನು ಹೊರಗಡೆ ಹೋಗುತ್ತಿರುವ ಕಾಲದಲ್ಲಿ